ಹಾಯ್ ಗೈಸ್, ಗೀತಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಸಿಂಪಲ್ ರೆಸಿಪಿ ಬಿರಿಯಾನಿ ಮಾಡೋಣ ಬನ್ನಿ. ಬಿರಿಯಾನಿಗೆ ಟೊಮೊಟೊ ಎರಡು ಈರುಳ್ಳಿ ಮತ್ತು ಸ್ಪೈಸಸ್ಸು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಇದ್ದರೆ ತುಪ್ಪನೂ ಆ್ಯಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ ತುಪ್ಪ ಇರಲಿಲ್ಲ, ಅದಕ್ಕೆ ತುಪ್ಪ ಆ್ಯಡ್ ಮಾಡಿಲ್ಲ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಆ್ಯಡ್ ಮಾಡೋಣ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬಂದಮೇಲೆ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ. 1 ಸ್ಪೂನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಈರುಳ್ಳಿ ಬೇಗ ಬೇಯುತ್ತೆ, ಆಮೇಲೆ ಬೇಗ ಬ್ರೌನ್ ಕಲರು ಬರುತ್ತೆ. ಬ್ರೌನ್ ಕಲರ್ ಉಪ್ಪನ್ನ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಮತ್ತೆ ಫ್ರೈ ಮಾಡಬೇಕು. ಒಂದು 10 ನಿಮಿಷ ಫ್ರೈ ಆದಮೇಲೆ, 10 ನಿಮಿಷನೂ ಜಾಸ್ತಿನೂ ಏನು ಬೇಡ, 5 ನಿಮಿಷ ಫ್ರೈ ಆದಮೇಲೆ ನೀಟಾಗಿ ಫ್ರೈ ಆಗಿ ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಈ ಥರ ಸ್ಮ್ಯಾಶ್ ಆಗಬೇಕು. ಆ ಸ್ಮ್ಯಾಶ್ ಎಲ್ಲ ಆದಮೇಲೆ ಇದಕ್ಕೀಗ ಚಿಕನ್ನು ಮತ್ತು ಅರಿಶಿನ ಪುಡಿ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಈಗ ಕೊತ್ತಂಬರಿ ಮೆಂತ್ಯ ಹಾಕೋಣ. ಅದು ಫ್ರೈ ಮಾಡಿಕೊಂಡು ಮತ್ತೆ 5 ಮಿನಿಟ್ಸ್ ಫ್ರೈ ಆದಮೇಲೆ ಈಗ ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಆಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಅರ್ಧ kg ಚಿಕನ್ ಅಷ್ಟೇ ಮಾಡ್ತಾಯಿರೋದು. ನಿಮಗೆ ಎಷ್ಟು ಚಿಕನ್ ಬೇಕು ಅಷ್ಟನ್ನು ಸ್ವಲ್ಪ ಜಾಸ್ತಿ, ಇದಕ್ಕಿಂತ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಿ ಮಾಡೋದಷ್ಟೇ, ಏನು ಕಷ್ಟ ಇಲ್ಲ ಬಿರಿಯಾನಿ ಮಾಡೋದು. ಚಿಕನ್ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚಿಕನ್ನ. ಅದಾದಮೇಲೆ ಈಗ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಬಿರಿಯಾನಿ ಮಸಾಲೆ 1 ಪ್ಯಾಕ್ ಹಾಕಿದ್ದೀನಿ ನಾನು ಅಂಗಡಿ ಮಸಾಲೆನೇ ಯೂಸ್ ಮಾಡಿ ಯಾವಾಗಲೂ ಮಾಡೋದು. ಹಾಗಾಗಿ ಬಿರಿಯಾನಿ ಪ್ಯಾಕು ತೇಜು ಮಸಾಲ ಪೌಡರ್ ಬರುತ್ತಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಮಾಡ್ತಾಯಿರೋದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿನೇ ಹಾಕ್ತಾಯಿರೋದು. ನಮಗೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಖಾರ ತಿಂತಾರೆ, ಹಾಗಾಗಿ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅನಂತರ ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು ಚಿಕನ್ ಎಲ್ಲ ಬೆಂದ ಮೇಲೆ ಸ್ವಲ್ಪ ಈಗ ತಿರುಗಿಸ್ಬೇಕು, ಅದು ತಳ ಹಿಡಿಯೋದು ಬಿಡುತ್ತೆ. ಹಾಗಾಗಿ ತಿರುಗಿಸಿದ ಮೇಲೆ ಸ್ವಲ್ಪ ಅಕ್ಕಿ 2 ನಿಮಿಷ ನೆನೆಸಿಟ್ಕೊಂಡು ತೊಳೆದು ಹಾಕ್ತಾಯಿರೋದು ಅಕ್ಕಿನ. ಅಕ್ಕಿ ಎಲ್ಲ ತೊಳೆದು ಒಂದು 2 ನಿಮಿಷ ನೆನೆಸಿಟ್ಟಿದೆ, ಆಮೇಲೆ ಹಾಕ್ತಿರೋದು. ಆ ಥರ ಮಾಡಿದರೆ ಏನಾಗುತ್ತೆ ಅಂದರೆ ಅನ್ನ ಹುಡಿಯಾಗಿ ಬರುತ್ತೆ. ಫುಲ್ಲು ಗಟ್ಟಿ ಪಾಯಸ ಥರ ಎಲ್ಲ ಆಗಲ್ಲ, ಹುಡಿಯಾಗಿ ಅನ್ನ ಬರುತ್ತೆ. ಒಂದು 2 ನಿಮಿಷ ತೊಳೆದು 2 ನಿಮಿಷ ನೆನೆಸಿಟ್ಕೋಬೇಕು. ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಶಿಲ್ ಹೊಡ್ಸಿದ್ರೆ ಸಾಕು. ಮತ್ತೆ ಸ್ವಲ್ಪ ತಿರುಗಿಸ್ಬಿಟ್ಟು ಈಗ ಮುಚ್ಚಳ ಹಾಕಬೇಕು. ರೆಡಿ ಆಯಿತು ನೋಡಿ ಚಿಕನ್ ಬಿರಿಯಾನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.